ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರು ರಾಯರ್ ಅರ್ಥ ಮಾಡ್ಕೋತಾರೆ. ಮೊದಲಿಂದನೂ ಅವ್ರಿಗೆ ನಾನೇನು ಅಂತ ಚೆನ್ನಾಗಿ ಗೊತ್ತು. ಅವ್ರ ಹತ್ರನೇ ಮಾತಾಡ್ತೀನಿ. ಬಹುಶಃ ನನಗೀಗ ಅವ್ರು ಮಾತ್ರ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಅನ್ಸುತ್ತೆ. ಲೈ, ನನ್ನ ಮಗನ ಬಗ್ಗೆ ನಿನಗೇನೇ ಆಗುತ್ತೋ ಕೇಳೋ ಇಲ್ಲಿ. ನನ್ನ ಮಗ ಯಾವತ್ತೂ ತಪ್ಪು ಮಾಡಿಲ್ಲ, ಮಾಡೋದು ಇಲ್ಲ. ಇಡು ಫೋನು ಅಂತ ಹೇಳ್ತಿದ್ದೀನಲ್ಲ. ಬಂದ್ಯಾ ತಾಯಿ? ಇಷ್ಟು ವರ್ಷದ ಗಳಿಸಿದ ಕೋಟೆ ಮನೆ ಮರ್ಯಾದೆಯನ್ನ ಒಂದು ಕ್ಷಣದಲ್ಲಿ ಹಾಳು ಮಾಡಿಬಿಟ್ಟಿಯಲ್ಲ. ಈಗ ನೋಡು, ಕೋಟೆ ಮನೆ ವಿಷಯ ಅಂತಂದ್ರೆ ಎಲ್ಲರೂ ಚಪ್ಪರಿಸ್ಕೊಂಡು ಮಾತಾಡೋ ಟಾಪಿಕ್ ಆಗೋಯ್ತು. ತುಂಬಾ ಥ್ಯಾಂಕ್ಸ್ ಕಣಮ್ಮ, ತುಂಬಾ ಥ್ಯಾಂಕ್ಸ್. ರಾಯರೇ, ನೀವು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ. ಅರ್ಥ ಆಗದೇ ಇರುವಂತ ಕೆಲಸ ಮಾಡಿದ್ರೆ ಹೇಗಮ್ಮ ಅರ್ಥ ಆಗುತ್ತೆ? ನನ್ನ ಮಗನ ಜೀವನ ಸರಿಯಾಗಬೇಕು, ಅವನು ಎಲ್ಲರ ಹಾಗೆ ಬದುಕಿ ಬಾಳ್ಬೇಕು ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಇನ್ನೇನು ಆ ಆಸೆ ಎಲ್ಲ ಕೈಗೂಡುತ್ತೆ ಅನ್ನೋ ಹೋಗ್ಲೇನೆ ಅವನು ಹೆಂಡತಿಯಿಂದಲೇ ಈ ರೀತಿ ಆಗುತ್ತೆ ಅಂತ ನಾನು ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಈಗ ನಿನಗೆ ತೃಪ್ತಿ ಆಯ್ತಾ ಅಥವಾ ಇನ್ನೂ ಏನಾದ್ರೂ ಬಾಕಿ ಉಳಿದಿದೆಯಾ? ರಾಯರೇ, ನಿಮ್ ನೋವು ನನಗೆ ಅರ್ಥ ಆಗತ್ತೆ. ಯಾವುದೇ ತಂದೆಗಾದ್ರೂ ಮಗನ ಈ ಪರಿಸ್ಥಿತಿಲಿ ನೋಡೋದಕ್ಕಾಗಲ್ಲ. ಹಾಗೆ ಹೆಂಡತಿಗೂ ಗಂಡನ ಆ ಥರ ನೋಡೋದ್ ಕಷ್ಟನೇ ರಾಯರೇ. ಅದ್ರಲ್ಲೂ ಗಂಡನ್ನೇ ಅರೆಸ್ಟ್ ಮಾಡೋ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು ತಾನೇ? ಹಾಗಿರುವಾಗ ನಿಧಾನವಾಗಿ ಯೋಚಿಸಿ ತನಿಖೆ ಮಾಡಿ ಅರೆಸ್ಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ಅವಕಾಶ ಇದ್ದಿದ್ರೆ ನಾನು ಮಾಡದೆ ಇರ್ತಿದ್ನ ರಾಯರೇ. ಒಂದ್ ವೇಳೆ ನಾನು ಕಾರ್ತಿಕ್ನ ಅರೆಸ್ಟ್ ಮಾಡದೆ ಇದ್ದಿದ್ರೆ ನಾನು ಕರ್ತವ್ಯ ಲೋಪ ಮಾಡ್ದೆ ಅನ್ನೋ ಆರೋಪ ಬರ್ತಿತ್ತು. ಅದಕ್ಕೆ ನೀನು ನಿನ್ನನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನ ಮಗನ್ನ ಬಲಿ ಕೊಟ್ಟೆ ಅಲ್ಲ? ರಾಯರೇ, ನನ್ನ ಪರಿಸ್ಥಿತಿ ಆಗಿತ್ತು. ನಾನಲ್ಲ ಅಂದಿದ್ರೆ ಬೇರೆ ಯಾರಾದ್ರೂ ಇದೇ ಕೆಲಸ ಮಾಡ್ತಿದ್ರು. ನೀವ್ ತಿಳಿದವರು ರಾಯರೇ, ನಿಮಗೆ ವಿವರಿಸೋ ಶಕ್ತಿ ನನಗಿಲ್ಲ. ನೀವು ನನ್ನನ್ನು ಅರ್ಥ ಮಾಡ್ಕೊಂಡ್ರೆ ನನಗೆ ಧೈರ್ಯ ಬರುತ್ತೆ. ತಂದೆ ಇಲ್ದಿರೋ ನನಗೆ ತಂದೆ ಜಾಗನ ತುಂಬಿದವ್ರು ನೀವು. ನಿಮ್ಮನ್ನ ನಾನು ನನ್ನ ಶಕ್ತಿ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ರಾಯರೇ, ಒಂದೇ ಒಂದ್ಸಲ ನನ್ನ ನಂಬಿ. ಒಂದ್ಸಲ ಯಾಕಮ್ಮ? 1000 ಸಲ ನಿನ್ನ ನಂಬಿದ್ದೀನಿ. ಅದಕ್ಕೆ ನೀನು ಕೊಟ್ಟ ಬಹುಮಾನ ಅದನ್ನ ಭರಿಸೋ ಶಕ್ತಿ ನನಗಿಲ್ಲ ಕಣಮ್ಮ, ಇಲ್ಲವೇ ಇಲ್ಲ. ರಾಯರೇ, ಮಾತು ಬೇಕಾಗಿಲ್ಲ. ಅವತ್ತು ಏನು ಹೇಳಿದ್ದೆ ನೀನು? ಕೋಟೆ ಮನೆ ಮರ್ಯಾದೆನ ಎತ್ತಿ ಹಿಡಿತೀನಿ ಹೊರತು ಕಡಿಮೆ ಮಾಡಲ್ಲ ಅಂತ ಹೇಳಿದ್ದೆ. ಈಗೇನಾಯ್ತು ಆ ಮಾತು? ಎಲ್ಲ ಸರ್ವನಾಶ ಮಾಡಿಬಿಟ್ಟು. ನಂಬಿಕೆ ಸತ್ತ ಕಡೆ ಸಂಬಂಧನೂ ಸತ್ತ ಹಾಗೆ. ಯಾವಾಗ ನೀನು ನನ್ನ ಮಗನ್ನ ಎಲ್ಲರ ಮುಂದೆ ಕರ್ಕೊಂಡು ಹೋದಿಯೋ ಆ ಕ್ಷಣದಿಂದಲೇ ನಿನ್ನ ಬಗ್ಗೆ ಇದ್ದ ಅಭಿಮಾನ, ಪ್ರೀತಿ ಎಲ್ಲಾನು ಸತ್ತೋಯ್ತು.
ಇನ್ನು ಮುಂದೆ ಯಾವುದೇ ವಿಚಾರಕ್ಕೂ ನನ್ನ ಮುಂದೆ ಬರೋ ಅಗತ್ಯ ಇಲ್ಲ. ರಾಯ್ರೆ, ಯಾಕೆ ರಾಯ್ರೆ ಇಷ್ಟೊಂದು ಕಟುವಾಗಿ ಮಾತಾಡ್ತಿದ್ದೀರಾ? ಮನೆಯವ್ರು ಎಲ್ಲರೂ ನನ್ನನ್ನು ಅರ್ಥ ಮಾಡ್ಕೊಳ್ದೆ ದೂರ ಇಟ್ಟಿದ್ದಾರೆ. ನೀವು ಇದೇ ರೀತಿ ಮಾಡಿದ್ರೆ ನಾನು ಏನ್ ಮಾಡ್ಲಿ? ಹಾಗಾದ್ರೆ ಒಂದು ಕೆಲಸ ಮಾಡು, ನಮ್ಮೆಲ್ಲರನ್ನು ಅರೆಸ್ಟ್ ಮಾಡಿಸ್ಬಿಟ್ಟು ಜೈಲಿಗೆ ಹಾಕ್ಸ್ಬಿಡು, ಹಾಗೆಲ್ಲ ಸರಿ ಹೋಗುತ್ತೆ. ಸುಶೀಲಮ್ಮ, ವಿಷಯ ಗೊತ್ತಾಯ್ತಾ? ಗಿರ್ಜಾಬನ್ ಮೊಮ್ಮಗಳು ಗಂಡನ ಅರೆಸ್ಟ್ ಮಾಡ್ಕೊಂಡು ಹೋದ್ಲಂತೆ. ಗೊತ್ತಾಯ್ತು ರೀ, ಎಲ್ಲ ಕಡೆ ಅದೇ ಮಾತು. ಅದೇನ್ ಕೇಳ್ಗಲ್ಲ ಬಂತೋ ಏನೋ ಅವಳಿಗೆ. ಯಾರಾದ್ರೂ ಕಟ್ಕೊಂಡಿರೋ ಗಂಡನ ಅರೆಸ್ಟ್ ಮಾಡ್ತಾರ? ತಪ್ಪು ಸರಿ ಏನೇ ಇರ್ಲಿ, ಗಂಡ ಅನ್ನೋದು ಮರೆತು ನಡ್ಕೋಬಾರ್ದು. ಹೆಂಗ್ಸಿಗೆ ಶೋಭೆ ಅಲ್ಲ ಅದು. ಗ್ಯಾರೇಜ್ ನಲ್ಲಿ ಇದ್ದೋಳ್ನ ಓದಿಸಿ ಪೊಲೀಸ್ ಮಾಡಿದ್ದಾರೆ ಅವ್ರ ಗಂಡನ ಕಡೆಯವರು. ಇವಳು ನೋಡಿದ್ರೆ ಅಂತ ಗಂಡನ್ನೇ ಅರೆಸ್ಟ್ ಮಾಡಿದಾಳಲ್ಲ, ಬಲೆ ಇದ್ದಾಳೆ. ಒಟ್ನಲ್ಲಿ ಗಂಡನ ಅರೆಸ್ಟ್ ಮಾಡಿ ತಾನೇ ಹೆಸರು ಮಾಡ್ಕೊಂತ ಇದ್ದಾಳೆ. ಹೀಗೆಲ್ಲ ಹಾಗೆ ಅಲ್ವಾ? ಗಿಮಿಕ್ ಮಾಡ್ಲಿಲ್ಲ ಅಂದ್ರೆ ಹೆಸರು ಮಾಡಕ್ಕಾಗಲ್ಲ. ಆದ್ರೂ ಗಂಡನ್ ಮುಂದೆ ಇಟ್ಕೊಂಡು ಇಂಥ ಹೆಸರು ಮಾಡ್ಬೇಕೇನ್ರಿ? ಅದೇನ್ ಬುದ್ಧಿನೋ ಏನೋ, ಎಲ್ಲ ಮನೆಯಲ್ಲಿ ಕಲ್ಸಿರ್ಬೇಕು. ಇಲ್ಲ ಅಂದ್ರೆ ಹೀಗೆ ಆಗೋದು. ನಿಮಗೆ ಯಾಕ್ರಿ ಕಂಡೋರ್ ಮನೆ ಸುದ್ದಿ? ನಾಲ್ಗೆ ತುಂಬಾ ಉದ್ದ ಆಗ್ತಿದೆ. ನಿಮ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ನಿಮ್ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದ್ರು ಪಕ್ಕದ ಮನೆಯವ್ರು ನೋಡೋ ಉಡ್ಸಗೆ ಬರ್ಬೇಡಿ. ಸುಶೀಲಮ್ಮ, ನಿಮ್ ಮಗನೇ ಅಲ್ವಾ ನಿಮ್ ಗಂಡನೊದ್ದು ಸೊಂಟ ಮುದ್ದಿರೋದು? ನಿಮ್ ಮಗಳೇ ಅಲ್ವಾ ಗ್ಯಾರೇಜ್ ಹುಡುಗನ್ ಜೊತೆಗೆ ಓಡ್ ಹೋಗಿದ್ದು? ನಿಮ್ ಪುರಾಣನು ಬಿಚ್ಚಿಡ್ಲ ಈಗ? ಕಂಡೋರ್ ಮನೆ ವಿಷಯ ಅಂದ್ರೆ ಸಾಕು ಬಾಯಿ ಚಪ್ಪರ್ಸ್ಕೊಂಡ್ ಬಂದ್ಬಿಡ್ತೀರಾ ಅಲ್ವಾ? ನಮ್ ಸತ್ಯಕ್ಕಂಗೆ ಹೆಸರು ಮಾಡೋ ಆಸೆ ಇದ್ದಿದ್ರೆ ಯಾವತ್ತ ಮಾಡಿರೋಳು. ಇಷ್ಟು ದಿನ ಕಾಯ್ಬೇಕಾಗಿರ್ಲಿಲ್ಲ, ತಿಳ್ಕೊಳ್ಳಿ. ಇನ್ನೊಂದ್ಸಲ ನಮ್ ವಿಷಯಕ್ಕೆ ಬಂದ್ರೆ ಎಲ್ರೂ ಜಾತನು ಬಿಚ್ಚಿಟ್ಬಿಡ್ತೀನಿ. ಅಯ್ಯೋ ಬಂದ್ರಿ, ಕಂಡೋರ್ ಮನೆ ವಿಷಯ ನಮ್ಗೆ ಯಾಕೆ, ಹೋಗೋಣ. ಸರಿ ನಡೀರಮ್ಮ. ಅಮ್ಮ, ನಾಯಿ ಬಾಲನ ನೆಟ್ಟಗ್ ಮಾಡಕ್ ಆಗಲ್ಲ, ಹಾಗೇನೆ ಈ ಜನರ ಬಾಯಿನ ಕಟ್ ಹಾಕಕ್ಕೂ ಆಗಲ್ಲ. ಮಾತಾಡೋರು 1000 ಮಾತಾಡ್ತಾರೆ ಅಮ್ಮ, ಆದ್ರೆ ನಾವು ಗಟ್ಟಿಯಾಗಿರ್ಬೇಕು. ಇಂಥದಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅಮ್ಮ, ಧೈರ್ಯವಾಗಿರಿ. ಎಲ್ಲರೂ ಅವ್ರು ಹೇಳಿದ್ದೆಲ್ಲ ಸರಿಯಾಗಿದೆ. ನಾನೇ ಸತ್ಯನ ಸರಿಯಾಗಿ ಬೆಳೆಸ್ಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.